ಅಹಿಂದ ಜನ ಎಲ್ಲ ಒಗ್ಗಟ್ಟಾಗಿರಬೇಕು ಅಂದ್ರೆ ನಮಗೆ ರಾಜಕೀಯ ಶಕ್ತಿ ಬರುತ್ತಾ ಅಂತ ಹೇಳಿದ್ದಾರೆ ಸರ್ ಅವರು. ಸಿದ್ದರಾಮಯ್ಯರಿಗೆ ನೀವೆಲ್ಲ ಬೆಂಬಲ ಕೊಡಬೇಕು ಅಂತೇಳಿ ನೀವು ಕಾರ್ಯಕ್ರಮದಾಗಿದ್ದೀರಿ. ಆ ಕಾರ್ಯಕ್ರಮದಾಗ ತಪ್ಪೇನು ಎಲ್ಲರೂ ಒಗ್ಗಟ್ಟಾಗಿದ್ರೆ ಪಕ್ಷ ಉಳಿದ್ರೆ ನಾವೆಲ್ಲ ಹೈಕಮಾಂಡ್ ತೀರ್ಮಾನ. ಸಿದ್ದರಾಮಯ್ಯನವ್ರಿಗೆ ಬೆಂಬಲ ಕೊಟ್ಟಿರಿ, ಮುಂದಿನೂ ಕೊಡಬೇಕು, ಮುಂದೇನೂ ನೀವು ಬೆಂಬಲವಾಗಿರ್ಬೇಕಂದ್ರೆ 5 ವರ್ಷ ಅವರೇ ಇರ್ತಾರ ಅನ್ನೋ ರೀತಿಗಳು ಮಾತಾಡ್ತೀವಿ. ಈಗಲೇ ಎಷ್ಟು ಸರಿ ಅದನ್ನು ಹೇಳೋದು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲ ನಮ್ಮ ಮುಖಂಡರು ಹೇಳಿದ್ದಾರೆ, ನಮ್ಮ ಪಕ್ಷದ ಮುಖಂಡರು ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದ್ದಾರೆ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಬಾರ್ದು ಅಂತಕ್ಕಂಥ ಮಾತು ಹೇಳಿದ್ದಾರೆ. ಸೊ ಅದರಲ್ಲಿ ಏನು ತಪ್ಪಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಶಿವರಾತ್ರಿ ನಂತರ ಎಲ್ಲ ಒಳ್ಳೇದಾಗತ್ತೆ ಅಂತ ಅವ್ರು ಹೇಳ್ತಾರೆ ಸರ್. ಆ್ಯಸ್ ಎ DCM ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸೋದು ತಪ್ಪ? CM ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸೋದು ತಪ್ಪ? ಹೇಳೋ ರೀತಿ ಬೇರೆ. ಅದು ನೀವು ಮೀಡಿಯಾದವ್ರು ರೀತಿ ನೀತಿಗಳನ್ನು ಬೇರೆ ಮಾಡೋದು ನೀವು ಮೀಡಿಯಾದವ್ರು. ಈಗ ಅಹಿಂದ ಅಂದರೆ ಏನು ಮತ್ತು ಜೈಯಿಂದ ಯಾರು ಅಂತ ನಿಮ್ಮ ಕಲ್ಪನೆದಾಗ? ಅಹಿಂದ ಅಂದ್ರೆ ಮುಂದುಳಿದ ವರ್ಗದಾಗೂ ಯಾರು ಆರ್ಥಿಕವಾಗಿ ಹಿಂದುಳಿದಿದಾರಲ್ಲ ಅವರೆಲ್ಲ ಈ ಅಹಿಂದದಾಗ ಬರ್ತಾರೆ. ಇನ್ನೊಂದು ಅರ್ಥ ಕಲ್ಪಿಸ್ತಕ್ಕಂಥದ್ದೇನಿಲ್ಲ. ಒಂದು ಕಡೆ ಬಡವರು, ಒಂದು ಕಡೆ ದುಡ್ಡಿರೋರು. ಬಡವ್ರ ಪರವಾಗಿ ಅಂತೇಳಿ ಅದನ್ನು ಮಾಡಿರೋದು. ಅಹಿಂದ ಜನ ಎಲ್ಲ ಒಗ್ಗಟ್ಟಾಗಿರಬೇಕು ಅಂದ್ರೆ ನಮಗೆ ರಾಜಕೀಯ ಶಕ್ತಿ ಬರುತ್ತಾ ಅಂತ ಹೇಳಿದ್ದಾರೆ ಸರ್ ಅವರು. ಸಿದ್ದರಾಮಯ್ಯರಿಗೆ ನೀವೆಲ್ಲ ಬೆಂಬಲ ಕೊಡಬೇಕು ಅಂತೇಳಿ ನೀವು ಕಾರ್ಯಕ್ರಮದಾಗಿದ್ದೀರಿ. ಆ ಕಾರ್ಯಕ್ರಮದಾಗ ತಪ್ಪೇನು ಎಲ್ಲರೂ ಒಗ್ಗಟ್ಟಾಗಿದ್ರೆ ಪಕ್ಷ ಉಳಿದ್ರೆ ನಾವೆಲ್ಲ ಹೈಕಮಾಂಡ್ ತೀರ್ಮಾನ. ಸಿದ್ದರಾಮಯ್ಯನವ್ರಿಗೆ ಬೆಂಬಲ ಕೊಟ್ಟಿರಿ, ಮುಂದಿನೂ ಕೊಡಬೇಕು, ಮುಂದೇನೂ ನೀವು ಬೆಂಬಲವಾಗಿರ್ಬೇಕಂದ್ರೆ 5 ವರ್ಷ ಅವರೇ ಇರ್ತಾರ ಅನ್ನೋ ರೀತಿಗಳು ಮಾತಾಡ್ತೀವಿ. ಈಗಲೇ ಎಷ್ಟು ಸರಿ ಅದನ್ನು ಹೇಳೋದು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲ ನಮ್ಮ ಮುಖಂಡರು ಹೇಳಿದ್ದಾರೆ, ನಮ್ಮ ಪಕ್ಷದ ಮುಖಂಡರು ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದ್ದಾರೆ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಬಾರ್ದು ಅಂತಕ್ಕಂಥ ಮಾತು ಹೇಳಿದ್ದಾರೆ. ಸೊ ಅದರಲ್ಲಿ ಏನು ತಪ್ಪಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಶಿವರಾತ್ರಿ ನಂತರ ಎಲ್ಲ ಒಳ್ಳೇದಾಗತ್ತೆ ಅಂತ ಅವ್ರು ಹೇಳ್ತಾರೆ ಸರ್. ಆ್ಯಸ್ ಎ DCM ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸೋದು ತಪ್ಪ? CM ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸೋದು ತಪ್ಪ? ಹೇಳೋ ರೀತಿ ಬೇರೆ. ಅದು ನೀವು ಮೀಡಿಯಾದವ್ರು ರೀತಿ ನೀತಿಗಳನ್ನು ಬೇರೆ ಮಾಡೋದು ನೀವು ಮೀಡಿಯಾದವ್ರು. ಈಗ ಅಹಿಂದ ಅಂದರೆ ಏನು ಮತ್ತು ಜೈಯಿಂದ ಯಾರು ಅಂತ ನಿಮ್ಮ ಕಲ್ಪನೆದಾಗ? ಅಹಿಂದ ಅಂದ್ರೆ ಮುಂದುಳಿದ ವರ್ಗದಾಗೂ ಯಾರು ಆರ್ಥಿಕವಾಗಿ ಹಿಂದುಳಿದಿದಾರಲ್ಲ ಅವರೆಲ್ಲ ಈ ಅಹಿಂದದಾಗ ಬರ್ತಾರೆ. ಇನ್ನೊಂದು ಅರ್ಥ ಕಲ್ಪಿಸ್ತಕ್ಕಂಥದ್ದೇನಿಲ್ಲ. ಒಂದು ಕಡೆ ಬಡವರು, ಒಂದು ಕಡೆ ದುಡ್ಡಿರೋರು. ಬಡವ್ರ ಪರವಾಗಿ ಅಂತೇಳಿ ಅದನ್ನು ಮಾಡಿರೋದು.